ನಮಸ್ತೆ. ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಶ್ರೀ ಕೃಷ್ಣಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ, ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲಕ್ಕೂ ಇರಲಿ. ಸ್ನೇಹಿತರೆ, ನೀವು ಗುರುರಾಯರನ್ನು ಪರಿಪೂರ್ಣವಾಗಿ ನಂಬಿದಿರಲ್ವಾ? ಅದಾಗಿಯೂ ಸಹ ಒಂದೊಮ್ಮೆ ಈ ಕಷ್ಟಗಳಿಂದ, ದುಃಖಗಳಿಂದ, ಚಿಂತೆಗಳಿಂದ ಬಳಲ್ತಾ ಇದ್ದೀರಲ್ವಾ? ಮನುಷ್ಯ ಅಂದಮೇಲೆ ಕಷ್ಟಗಳು ಬರೋದು ಸಹಜವೇ ಅಲ್ವಾ? ಆದರೆ ಆ ಕಷ್ಟಗಳಿಗೆ ಎದೆಗುಂದದೆ ನೀವು ಒಂದು ಪರಿಹಾರದ ದಾರಿಯನ್ನು ಹುಡುಕೊಳ್ಳೋದು ಮನುಷ್ಯನ ಬುದ್ಧಿವಂತಿಕೆಯ ಲಕ್ಷಣವಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಆ ಒಂದು ಪರಿಹಾರದ ದಾರಿ ಅಂದರೆ ನಿಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರದ ದಾರಿ ಒಂದೇ ಸ್ನೇಹಿತರೆ, ನೀವು ನಂಬಿರುವ ಗುರುರಾಯರ ನಾಮಸ್ಮರಣೆ ಮಾಡುವುದು, ಹಾಗೆ ಗುರುರಾಯರಲ್ಲಿ ನಂಬಿಕೆ ಇಟ್ಟು ಸೇವೆ ಮಾಡುವುದು. ಸ್ನೇಹಿತರೆ, ನೀವು ಎಷ್ಟು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಅವರ ನಾಮಸ್ಮರಣೆಯನ್ನು ಮಾಡುತ್ತೀರೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ಪುಣ್ಯದ ಸಂಪಾದನೆಯನ್ನು ಮಾಡ್ತೀರಾ. ಅದು ಹೇಗೆಂದರೆ, ಯಾರು ಜೀವನದುದ್ದಕ್ಕೂ ಗುರುರಾಯರನ್ನು ನಂಬಿ ಪ್ರತಿದಿನ ಅಂದರೆ ಪ್ರತಿನಿತ್ಯದಲ್ಲೂ ಸಹ, ಪ್ರತಿ ಕ್ಷಣದಲ್ಲೂ ಸಹ ಶ್ರೀ ರಾಘವೇಂದ್ರಾಯ ನಮಃ ಎಂದು ಗುರುರಾಯರ ನಾಮಸ್ಮರಣೆಯನ್ನು ಮಾಡುವ ಸೇವೆಯನ್ನು ಮಾಡ್ತಿರೋ ಅವರ ಕಷ್ಟಗಳು ಕಳೆದು ಇಷ್ಟಾರ್ಥಗಳು ನೆರವೇರುತ್ತವೆ. ಅದಕ್ಕೆ ಗುರುರಾಯರೇ ಒಂದು ದಾರಿಯನ್ನು ನಿಮಗೆ ತೋರಿಸ್ತಾರೆ ಸ್ನೇಹಿತರೆ. ನಿಮಗೆ ರಾಯರೇ ಗುರುಗಳಲ್ವಾ? ಅವರ ನಾಮಸ್ಮರಣೆಯನ್ನು ಪ್ರತಿದಿನ ಮಾಡುವುದೇ ನಿಮಗೆ ಒಂದು ಪಾಠವಾಗಿರುತ್ತೆ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಶಿಸ್ತುಬದ್ಧವಾದ ಜೀವನ ನಡೆಸುವುದಕ್ಕೆ ಹಾಗೂ ಒಂದು ಜ್ಞಾನದಿಂದ, ತಿಳುವಳಿಕೆಯಿಂದ, ಬುದ್ಧಿವಂತಿಕೆಯಿಂದ, ಒಂದು ಅಭಿವೃದ್ಧಿಯಿಂದ, ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸುವುದಕ್ಕೆ ಗುರುರಾಯರು ನಿಮಗೆ ಒಳ್ಳೆಯ ಗುರುಗಳಾಗಿ ಮಾರ್ಗದರ್ಶನವನ್ನು ತೋರಿಸ್ತಾ ಇರ್ತಾರೆ. ಹಾಗಾಗಿ ನೀವು ಗುರುರಾಯರನ್ನು ನಂಬಿ ಅವರ ನಾಮಸ್ಮರಣೆಯನ್ನು ಪ್ರತಿದಿನ ಪಠಿಸಿ. ಇದರಿಂದ ಗುರುರಾಯರ ಅನುಗ್ರಹವಾಗುವುದರ ಮೂಲಕ ಒಂದು ಸಾಧನೆಯನ್ನು ಮಾಡ್ತೀರಾ, ಅಷ್ಟು ಒಳ್ಳೆಯ ಅದ್ಭುತವಾದ ಫಲವನ್ನು ಪಡೆಯುತ್ತೀರಾ ಸ್ನೇಹಿತರೆ. ರಾಯರ ನಾಮಸ್ಮರಣೆ ಮಾಡುವ ಸೇವೆ ಮಾಡುವುದು ಈ ಕಲಿಯುಗದಲ್ಲಿ ನಾವು ಮಾಡಬಹುದಾದ ಒಂದು ಒಳ್ಳೆಯ ಸಾಧನೆ ಸ್ನೇಹಿತರೆ. ಗುರುವಿನ ನಾಮಸ್ಮರಣೆ, ನಾಮ ಜಪವನ್ನು ಮಾಡುವುದು ನಿಮಗೆ ಒಳ್ಳೆಯ ಕರ್ಮಗಳನ್ನು ಮಾಡುವುದಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರದ ದಾರಿಯನ್ನು ಕಂಡುಕೊಳ್ಳಲು ಗುರುರಾಯರಿಗೆ ಈ ರೀತಿಯಾಗಿ ಸರಳವಾದ ಸೇವೆಯನ್ನು ಮಾಡಿ. ಈ ಸೇವೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಗಳನ್ನೇ ನೀವು ಕಾಣುತ್ತಾ ಹೋಗ್ತೀರಾ ಸ್ನೇಹಿತರೆ. ಯಾಕೆ ಅಂದರೆ, ಗುರುರಾಯರ ನಾಮಸ್ಮರಣೆ ಎಂಬುದು ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಸ್ನೇಹಿತರೆ. ಹಾಗಾಗಿ ಜೀವನದಲ್ಲಿ ತುಂಬ ನೊಂದಿದ್ದೀರಾ, ಕಷ್ಟಗಳಿಂದ ಬಳಲ್ತಾ ಇದ್ದೀರಾ, ನನ್ನ ಜೀವನವನ್ನು ನಾನು ಹೇಗೆ ನಡೆಸಬೇಕು, ನನ್ನ ಕಷ್ಟಗಳನ್ನು ನಾನು ಹೇಗೆ ಪರಿಹರಿಸ್ಕೊಳ್ಬೇಕು, ನನ್ನ ಸಮಸ್ಯೆಗಳನ್ನು ನಾನು ಯಾವ ರೀತಿಯಾಗಿ ಎದುರಿಸಬೇಕು, ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಅನ್ನೋರು ಒಂದು ಗುರುವಾರದಂದು ಬೆಳಗ್ಗಿನ ಜಾವ ಬೇಗ ಎದ್ದೇಳಿ ಸ್ನೇಹಿತರೆ. ಬೇಗ ಎದ್ದು ಅಂದರೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಬೇಗ ಎದ್ದು ಸ್ನಾನವನ್ನು ಮುಗಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲೇನಾದರೂ ಗುರುರಾಯರ ಫೋಟೋ ಅಥವಾ ವಿಗ್ರಹವಿದ್ದರೆ ಗುರುರಾಯರನ್ನು ಪೂಜಿಸಿ 2 ದೀಪಗಳನ್ನು ಬೆಳಗಿಸಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುರಾಯರೇ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಜೀವನವನ್ನು ನಾನು ಹೇಗೆ ಉತ್ತಮವಾಗಿ ನಡೆಸಬೇಕು, ನನ್ನ ಕಷ್ಟಗಳನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಷ್ಟಗಳಿಂದ, ನೋವು, ದುಃಖಗಳಿಂದ, ಅವಮಾನಗಳಿಂದ ಈ ಜೀವನವನ್ನು ನಾನು ಎದುರಿಸ್ತಾ ಇದ್ದೀನಿ. ನನಗೆ ಯಾವ ರೀತಿಯಾಗೂ ಈ ಕಷ್ಟಗಳಿಗೆ ಪರಿಹಾರದ ದಾರಿ ಕಾಣಿಸ್ತಾ ಇಲ್ಲ. ನಿಮ್ಮನ್ನೇ ನಂಬಿ ನಿಮ್ಮ ಪಾದಗಳಿಗೆ ಶರಣಾಗಿ ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಿ. ಇಂದಿನಿಂದ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ನಿಮ್ಮ ನಾಮಸ್ಮರಣೆಯನ್ನು ನಾನು ಪಠಣೆ ಮಾಡ್ತೀನಿ. ಇದರಿಂದ ನನ್ನ ಕಷ್ಟಗಳು ಪರಿಹಾರ ಆಗಬೇಕು, ನೀವೇ ನನಗೊಂದು ದಾರಿಯನ್ನು ತೋರಿಸ್ಬೇಕು ಅಂತ ಗುರುರಾಯರಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಈ ಒಂದು ನಾಮಸ್ಮರಣೆಯ ಸೇವೆಯನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಗುರುರಾಯರು ನಿಮ್ಮ ಜೀವನದಲ್ಲಿ ಬೆಳಕಾಗಿ ಬಂದು ನಿಮ್ಮ ಕಷ್ಟಗಳಿಗೆ ಪರಿಹಾರದ ದಾರಿಯನ್ನು ಸತ್ಯವಾಗಿಯೂ ತೋರಿಸ್ತಾರೆ. ರಾಯರ ನಾಮಸ್ಮರಣೆಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ಸ್ನೇಹಿತರೆ. ಒಮ್ಮೆ ಸ್ನೇಹಿತರೆ, ಗುರುರಾಯರಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟು ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಗುರುರಾಯರ ನಾಮಸ್ಮರಣೆ ಮಾಡುವ ಸೇವೆಯನ್ನು ಮಾಡಿ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದನ್ನು ಮಾಡಿಕೊಡುತ್ತೆ. ನೀವು ಬೆಳಗಿನ ಜಾವ ಬೇಗ ಎದ್ದೇಳಿ
ಗುರುರಾಯರಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ 2 ದೀಪಗಳನ್ನು ಬೆಳಗಿಸಿ ನಿಮಗೆ ಸಾಧ್ಯವಾದಷ್ಟು ಶ್ರೀ ರಾಘವೇಂದ್ರಾಯ ನಮಃ ಅಂತ ಅವರ ನಾಮಸ್ಮರಣೆಯನ್ನು ಮಾಡಿ ಸ್ನೇಹಿತರೆ. ಗುರುರಾಯರು ಆಡಂಬರದ ಪೂಜೆ ಏನು ಕೇಳಲ್ಲ ಸ್ನೇಹಿತರೆ. ನೀವು ಸರಳವಾಗಿ ನಿಮ್ಮ ಶಕ್ತಿಯಾನುಸಾರ ಎಷ್ಟು ನಂಬಿಕೆ ಇಟ್ಟು ಅವರನ್ನು ಪೂಜಿಸ್ತೀರೋ ಅಷ್ಟು ಬೇಗ ಅವರು ನಿಮ್ಮನ್ನು ಅನುಗ್ರಹಿಸ್ತಾರೆ. ನೀವು ಎಷ್ಟು ಅವರಲ್ಲಿ ನಂಬಿಕೆಯನ್ನು ಇಟ್ಟಿರ್ತೀರಿ ಅಂತ ಅವರು ಖಂಡಿತವಾಗ್ಲೂ ಗಮನಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಅವರು ಆಡಂಬರದ ಪೂಜೆಯೇ ನನಗೆ ಬೇಕು ಅಂತ ಕೇಳಲ್ಲ. ಸರಳವಾಗಿ ಆದರೂ ಅವರು ನಿಮ್ಮ ಪೂಜೆಯನ್ನು ಇಷ್ಟಪಟ್ಟು ನಿಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಆದಷ್ಟು ಬೆಳಗ್ಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಗುರುರಾಯರನ್ನು ಭಕ್ತಿಯಿಂದ ಪೂಜಿಸಿ ಅವರ ನಾಮಸ್ಮರಣೆಯನ್ನು ಮಾಡಿ. ಅದು ನಿಮಗೆ ಜೀವನದುದ್ದಕ್ಕೂ ಒಂದು ಒಳ್ಳೆಯ ರಕ್ಷಣೆಯನ್ನು ಕೊಡುತ್ತೆ ಸ್ನೇಹಿತರೆ. ಹಾಗೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವ ಸಮಯದಲ್ಲಾದರೂ ಸರಿ ಶ್ರೀ ರಾಘವೇಂದ್ರಾಯ ನಮಃ ಗುರುರಾಯರೇ ನಮ್ಮನ್ನು ಕಾಪಾಡಿ ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಅನುಗ್ರಹ ಸದಾಕಾಲಕ್ಕೂ ನಮ್ಮ ಮೇಲಿರಲಿ ಅಂತ ನೀವು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲಕ್ಕೂ ಇರುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ಹೊತ್ತು ಕುಳಿತು ಗುರುರಾಯರ ನಾಮಸ್ಮರಣೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಹಾಗೆ ನಿಮ್ಮ ಭಾರವಾದ ಚಿಂತೆಗಳು ದೂರವಾಗುತ್ತೆ ಸ್ನೇಹಿತರೆ. ಒಮ್ಮೆ ನೀವು ಗುರುರಾಯರನ್ನು ಬಲವಾಗಿ ನಂಬಿ ಅವರ ನಾಮಸ್ಮರಣೆಯನ್ನು ಕುಳಿತುಕೊಂಡಾಗ ನಿಂತುಕೊಂಡಾಗ ಹಾಗೆ ಯಾವುದಾದರೂ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡುವಾಗ ಹಾಗೆ ನಿಮಗೆ ತುಂಬ ಭಯವಾದಾಗ ದುಃಖವಾದಾಗ ಚಿಂತೆಗಳು ಆವರಿಸಿದಾಗ ಒಂದು 5-10 ನಿಮಿಷ ಗುರುರಾಯರ ನಾಮಸ್ಮರಣೆಯನ್ನು ಮಾಡಿ. ಯಾವುದಾದರೂ ಒಂದು ರೂಪದಲ್ಲಿ ಗುರುರಾಯರು ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ. ಹಾಗೆ ಸ್ನೇಹಿತರೆ, ನೀವು ಗುರುರಾಯರಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅವರ ನಾಮಸ್ಮರಣೆಯ ಮಾಡುವ ಸೇವೆಯನ್ನು ಮಾಡ್ತಾ ಇರ್ತೀರಲ್ವಾ, ಹಾಗೆ ಗುರುರಾಯರು ನಿಮ್ಮ ಸ್ವಪ್ನದಲ್ಲಾದರೂ ಬಂದು ನಿಮಗೆ ದರ್ಶನವನ್ನು ಕೊಟ್ಟು ನಿಮ್ಮ ಕಷ್ಟಗಳಿಗೆ ಖಂಡಿತವಾಗ್ಲೂ ಒಂದು ಪರಿಹಾರದ ದಾರಿಯನ್ನು ತೋರಿಸ್ತಾರೆ. ರಾಯರು ಸ್ವಪ್ನದಲ್ಲಿ ದರ್ಶನ ಕೊಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದರಿಂದ ನಿಮಗೆ ಒಂದು ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಗುರುರಾಯರು ನನ್ನ ಸ್ವಪ್ನದಲ್ಲಿ ಬಂದು ನನ್ನ ಕಷ್ಟಗಳಿಗೆ ಪರಿಹಾರದ ದಾರಿಯನ್ನು ತೋರಿಸಿದ್ದಾರೆ, ನನಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಹಾಗೆ ನೀವು ನಿರಂತರವಾಗಿ ಗುರುರಾಯರ ನಾಮಸ್ಮರಣೆ ಮಾಡ್ತಾ ಇರ್ತೀರ. ಒಂದು ದಿನ ಮರೆತರೂ ಹಿಂದೆ ಮಾಡಿದ ನಾಮಸ್ಮರಣೆಯ ಪುಣ್ಯದ ಫಲವು ನೀವು ಯಾವುದಾದರೂ ಸಮಸ್ಯೆಗೆ ಸಿಲುಕಿದಾಗ ನಿಮಗೆ ರಾಯರ ಶ್ರೀರಕ್ಷೆಯಾಗಿರುವ ಅವರ ನಾಮಸ್ಮರಣೆಯೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ತಕ್ಷಣ ನೀವು ಮತ್ತೆ ಆ ಸಮಸ್ಯೆಯಿಂದ ಪಾರಾದಾಗ ಗುರುರಾಯರನ್ನು ಸ್ಮರಣೆ ಮಾಡ್ಕೊಳ್ತೀರಾ. ರಾಯರೇ ನನ್ನನ್ನು ಕಾಪಾಡಿದ್ದು, ರಾಯರೇ ನನ್ನನ್ನು ರಕ್ಷಣೆ ಮಾಡಿದ್ದು ಅಂತ ತಿಳಿದು ಮತ್ತೆ ಗುರುರಾಯರನ್ನು ಭಕ್ತಿಯಿಂದ ನಂಬಿಕೆ ಇಟ್ಟು ಅವರ ಸ್ಮರಣೆಯನ್ನು ಮಾಡ್ತೀರಾ ಸ್ನೇಹಿತರೆ. ಗುರುರಾಯರಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟು ಅವರ ನಾಮಸ್ಮರಣೆ ಮಾಡುವ ಸೇವೆಯನ್ನು ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಗುರುರಾಯರ ಅನುಗ್ರಹ ನಿಮಗಾಗುತ್ತೆ. ರಾಯರು ನಂಬಿದವರನ್ನ ಎಂದಿಗೂ ಕೈ ಬಿಡಲ್ಲ. ರಾಯರ ನಾಮಸ್ಮರಣೆಯಲ್ಲಿ ತುಂಬಾ ಒಂದು ಒಳ್ಳೆಯ ಅದ್ಭುತವಾದ ಶಕ್ತಿ ಅಡಗಿದೆ. ನೀವು ಎಷ್ಟು ಬಾರಿ ಆದರೂ ಸರಿ ಅವರ ನಾಮಸ್ಮರಣೆಯನ್ನು ಮಾಡ್ಕೊತಾ ಹೋಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನೇ ಕಾಣುತ್ತೀರಾ. ಗುರುರಾಯರ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯುತ್ತೀರಾ. ಯಾಕೆ ಅಂದರೆ ನೀವು ಪ್ರತಿದಿನ ಪ್ರತಿನಿತ್ಯ ಗುರುರಾಯರ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಸುತ್ತಲೂ ಗುರುರಾಯರ ಅನುಗ್ರಹದ ಒಂದು ಧನಾತ್ಮಕವಾದ ಶಕ್ತಿಯನ್ನು ಪಡೆದಿರ್ತೀರ. ಹಾಗಾಗಿ ನಿಮಗೆ ಏನಾದರೂ ಕಷ್ಟಗಳು ಬಂದಾಗ ಗುರುರಾಯರ ನಾಮಸ್ಮರಣೆಯ ಬಲ ನಿಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ. ಹಾಗಾಗಿ ಗುರುರಾಯರಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ಇಟ್ಟು ಯಾವಾಗಲೂ ಗುರುರಾಯರಿಗೆ ಈ ಒಂದು ಸೇವೆಯನ್ನು ಪ್ರತಿದಿನ ಮಾಡ್ಕೊತಾ ಹೋಗಿ ಸ್ನೇಹಿತರೆ. ಇದರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯ ಬದಲಾವಣೆಗಳನ್ನು ಕಂಡು ನೀವು ಒಂದು ಒಳ್ಳೆಯ ಉನ್ನತವಾದ ಸ್ಥಾನವನ್ನು ಪಡೆಯುತ್ತೀರಾ.